ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆನೆಯ ಮೇಲೆ ಕುಳಿತಿರುವವನು ನಾಯಿಯನ್ನು ನೋಡಿ ಓಡುವನೆ, ಅಂತೆಯೇ ಬ್ರಹ್ಮಜ್ಞಾನವನ್ನು ಪಡೆದ ಶಿವಯೋಗಿಯು ನೀಚನನ್ನು ಕಂಡು ಎದರುವನೆ. ಯಾವುದೇ ಒಬ್ಬ ಮನುಜ ನಾನು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿದ್ದೇನೆ, ನಾನು ಬ್ರಹ್ಮವನ್ನು ಅರಿತಿದ್ದೇನೆ ಎಂದು ಹೇಳಿದರೆ ಆ ಮನುಜ ಬ್ರಹ್ಮಜ್ಞಾನವನ್ನು ಮತ್ತು ಬ್ರಹ್ಮವನ್ನು ಖಂಡಿತವಾಗಿಯೂ ಅರಿತಿಲ್ಲವೆಂದು ನಾವು ಅರಿತುಕೊಳ್ಳಬೇಕು. ಎಲೆ ಮಾನವ, ನೀನು ಸತ್ತಂತಿರು ಎಂಬುದು ಜನರಾಡುವ ಕೆಟ್ಟ ಮಾತು. ಆದರೆ ಇದು ನಿಜವಾಗಿಯೂ ಬೈಗುಳವಲ್ಲ, ತತ್ವದ ಮಾತು. ಅಜ್ಞಾನಿಗಳಷ್ಟೇ ಇದನ್ನು ಬೈಗುಳವೆನ್ನುವರು. ಜ್ಞಾನಿಯಾದವನು ಸಂಸಾರದಲ್ಲಿದ್ದರೂ ಸಹ ಮೈಗೆ ಏಸಿಗೆ ಮೆತ್ತಿದರು ನಗುತ್ತಾ ಆಟವಾಡುತ್ತಿರುವ ಮಗುವಿನಂತಿರುತ್ತಾನೆ. ಜ್ಞಾನಿಯಾದವನು ಸುಖ ದುಃಖದ ಬಲೆಯೊಳಗೆ ಸಿಲುಕಿಕೊಳ್ಳುವುದಿಲ್ಲ. ಅಂತಹ ಜ್ಞಾನಿ ಶಿವನಿಗೆ ಸರಿಸಮಾನನು. ತನ್ನನ್ನು ತಾನು ಅರಿಯದವನು ಅಂದರೆ ನಾನು ಯಾರು ಎಂಬುದನ್ನು ಅರಿಯದವನು ಅಜ್ಞಾನಿಯಾಗಿರುತ್ತಾನೆ. ಅಜ್ಞಾನವು ಮೊದಲು ಹೊರಗಿರುವುದು, ನಂತರ ಬಳಿ ಬರುವುದು, ತನಗೆ ಬೇಡವಾದುದನ್ನು ಬಿಟ್ಟು ಬಿಡುವುದು. ಇದು ಸಾಮಾನ್ಯ ಮನುಜನ ಲಕ್ಷಣ. ಇಂದಿಗೆ ಬೇಕು ನಾಳೆಗೆ ಬೇಕು ಎಂದು ತಂದು ಕೂಡಿಡಬೇಡ. ಬಂದುದನ್ನೇ ತಿಂದುಂಡು ಸುಖವಾಗಿರು. ಕೂಡಿಟ್ಟು ಪ್ರಯೋಜನವಾದರೂ ಏನು? ಸಾವೆಂಬುದು ಮುಂದಿದೆ ಎಂಬುದನ್ನು ಮರೆಯಬೇಡ. ತನಗೂ ಪರರಿಗೂ ಭೇದವಿಲ್ಲದಿರುವಾಗ ಜಗಳ ಬರುವುದೇ? ತನ್ನ ಬುದ್ಧಿಯಿಂದಲೇ ಆತ್ಮವನ್ನು ಅರಿತವನಿಗೆ ಜಗಳ ಬರುವುದಿಲ್ಲ. ಸೃಷ್ಟಿಯೆಲ್ಲವೂ ನಶ್ವರ, ಬ್ರಹ್ಮ ವಸ್ತು ಒಂದೇ ಶಾಶ್ವತ. ವಿಷಯಾಸಕ್ತಿಯು ಚಂಚಲತೆಯ ಲಕ್ಷಣ, ಅದು ಅಜ್ಞಾನದ ಲಕ್ಷಣವೂ ಹೌದು. ಇದರಿಂದ ಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಕೋಟಿಗಟ್ಟಲೆ ಹಣ ನೀಡಿದರೂ ಪಾಪ ಮಾಡುವವನ ಸಹವಾಸ ಮಾಡಬಾರದು. ನಿಜ ಸತ್ಯವನ್ನು ತಿಳಿದ ಜ್ಞಾನಿಯ ಸಹವಾಸ ಇದಕ್ಕಿಂತ ಉತ್ತಮ. Thank you for watching friends. Please subscribe my channel.